ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಮನೆಯಲ್ಲಿ ದೇವರ ಫೋಟೋ ಇಡುವುದರಿಂದ ಏನಾಗುತ್ತದೆ, ಭಕ್ತಿ ಹಾಗೂ ಮಾನಸಿಕ ಶಾಂತಿ ಮತ್ತು ಸುರಕ್ಷೆ, ಇದರ ಬಗ್ಗೆ ಬಾಪೂಜಿಯವರು ತಿಳಿಸಿಕೊಡುವಂತೆ ಎಂದು ತಿಳಿದುಕೊಳ್ಳೋಣ. ಹಿಂದೂಗಳ ಮಂದಿರಗಳಲ್ಲಿ ಮೂರ್ತಿಗಳನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇಡಲಾಗುತ್ತದೆ. ಆ ಸಂದರ್ಭದಲ್ಲಿ ದೇವಿ ದೇವತೆಯ ಒಂದು ರೂಪ ಮಂದಿರದಲ್ಲಿ ಪ್ರವೇಶ ಮಾಡುತ್ತದೆ. ಇದರಿಂದಾಗಿ ದೇವಸ್ಥಾನಗಳಿಗೆ ಹೋದಂತಹ ಭಕ್ತರಿಗೆ ನೆಮ್ಮದಿ ಹಾಗೂ ಒಂದು ರಕ್ಷಣೆ ಸಿಗುತ್ತಿತ್ತು. ಮನೆಯಲ್ಲಿ ಪೂಜಾಗೃಹಗಳಲ್ಲಿ ದೇವರ ಫೋಟೋ ಇಡುವುದರಿಂದ ಒಂದು ಒಳ್ಳೆಯ ಭಾವನೆ ಮೂಡುತ್ತದೆ. ಭಕ್ತರು ದೇವರ ಫೋಟೋ ಮುಂದೆ ಕುಳಿತು ಧ್ಯಾನ ಮಾಡುತ್ತಾರೆ. ಭಾವ ಹಾಗೂ ಧ್ಯಾನ ಈ ಎರಡರಿಂದ ಜನರಿಗೆ, ಅಂದರೆ ಫೋಟೋದಿಂದ ಮತ್ತು ಮೂರ್ತಿಯಿಂದ ಪವರ್ ಸಿಗುತ್ತದೆ. ಭಾರತದಲ್ಲಿ ಈಗ ಅನೇಕ ಮತ ಪಂಥ ಸಂಪ್ರದಾಯಗಳು ಬರುತ್ತಿವೆ. 250 ವರ್ಷಗಳಿಂದ ಮೊಘಲರ ಆಕ್ರಮಣ, ಕ್ರಿಶ್ಚಿಯನ್ನರ ಆಳ್ವಿಕೆಯಿಂದಾಗಿ ಇವರ ಧರ್ಮಗಳು ವಿಶಾಲವಾಗಿ ಹರಡುತ್ತಾ ಹೋಗಿದೆ. ಅಂದು ನಮ್ಮ ಭಾರತ ಬಹಳ ವಿಶಾಲವಾಗಿ ಇತ್ತು. ಸಂಪೂರ್ಣ ಅಫ್ಘಾನಿಸ್ತಾನ್, ಕಂಬೋಡಿಯಾ, ನೇಪಾಳ, ಚೈನಾ, ಅದರ ಟಿಬೆಟ್ ಆ ಭಾಗ, ಈ ಎಲ್ಲವೂ ಕೂಡ ಭಾರತಕ್ಕೆ ಸೇರಿಸಲ್ಪಟ್ಟಿತ್ತು. ಒಟ್ಟಾರೆ ಹಿಂದೂಸ್ತಾನವು ಬಹಳ ವಿಶಾಲವಾಗಿ ಹರಡಿಕೊಂಡಿತ್ತು. ಕ್ರಿಶ್ಚಿಯನ್ ಹಾಗೂ ಮುಸಲ್ಮಾನರ ಆಕ್ರಮಣದಿಂದಾಗಿ ಭಾರತವು ಒಡೆದು ಹೋಳಾಗುತ್ತಾ ಹೋಯಿತು. ಇಂದಿಗೂ ಸಹ ಭಾರತದಲ್ಲಿ ಅನಂತ ಕಾಲದ ಸಂಘರ್ಷದ ನಂತರ ರಾಮನ ಮಂದಿರ ನಿರ್ಮಾಣವಾಗಿದೆ. ಅನೇಕ ಮಂದಿರಗಳನ್ನು ಒಡೆದು ಮಸೀದಿಗಳನ್ನು ಕಟ್ಟಲಾಯಿತು. ಸೂಕ್ಷ್ಮ ಜಗತ್ತಿನವರೇ ಸ್ಥೂಲ ಜಗತ್ತನ್ನು ನಡೆಸುತ್ತಿದ್ದಾರೆ. ಸೂಕ್ಷ್ಮ ಜಗತ್ತಿನಲ್ಲಿ ಆತ್ಮಗಳ ಸಂಖ್ಯೆಯು ಅಸಂಖ್ಯವಾಗಿದೆ. 800 ಕೋಟಿ ವಿಶ್ವದ ಜನಸಂಖ್ಯೆಯಲ್ಲಿ 250 ಕೋಟಿ ಕ್ರಿಶ್ಚಿಯನ್ನರಿದ್ದಾರೆ, 198 ಕೋಟಿ ಮುಸಲ್ಮಾನರಿದ್ದಾರೆ ಹಾಗೂ 60 ಕೋಟಿ ಬೌದ್ಧ ಧರ್ಮದವರಿದ್ದಾರೆ. ಕ್ರಿಶ್ಚಿಯನ್ ಧರ್ಮದ ಹಾಗೂ ಮುಸಲ್ಮಾನ ಧರ್ಮದ ಆತ್ಮಗಳು ಸೂಕ್ಷ್ಮದಲ್ಲಿ ಅಸಂಖ್ಯ ಸಂಖ್ಯೆಯಲ್ಲಿದೆ. ಹೀಗಾಗಿ ಎಲ್ಲ ಕಡೆ ಈ ಧರ್ಮವು ಹರಡಿಕೊಂಡಿದೆ. ಆಫ್ರಿಕಾದಂತಹ ಖಂಡಗಳಲ್ಲಿಯೂ ಸಹ ಕ್ರಿಶ್ಚಿಯನ್ ಮುಸಲ್ಮಾನ ಧರ್ಮದವರೇ ತುಂಬಿಕೊಂಡಿದ್ದಾರೆ. ಏಕೆಂದರೆ ಸೂಕ್ಷ್ಮದಲ್ಲಿ ಇವರ ಸಂಖ್ಯೆ ಹೆಚ್ಚಾಗಿ ಹೋಗಿದೆ ಮತ್ತು ಅವರು ಅನೇಕ ಧರ್ಮ ಮತ ಸಂಪ್ರದಾಯಗಳನ್ನು ಹರಡುತ್ತಿದ್ದಾರೆ. ಹಿಂದೂ ಧರ್ಮದವರ ಮನೆಯಲ್ಲಿ ಹಿಂದೂ ಆತ್ಮಗಳು ಕುಳಿತಿದ್ದು, ಹಿಂದೂ ಆತ್ಮಗಳನ್ನು ವಿಧರ್ಮಿ ಆತ್ಮಗಳು ಓಡಿಸಿ ಅಲ್ಲಿಯೂ ಸಹ, ಅಂದರೆ ಹಿಂದೂಗಳ ಮನೆಯಲ್ಲಿ ವಿಧರ್ಮಿ ಆತ್ಮಗಳು ಜನ್ಮ ಪಡೆಯುತ್ತಿವೆ. ಈ ವಿಷಯದ ಬಗ್ಗೆ ಬಾಪೂಜಿಯವರ ಒಂದು ವಿಡಿಯೋ ಇದೆ, ಅದನ್ನು ನೋಡಿ ವಿಸ್ತಾರವಾಗಿ ತಿಳಿದುಕೊಳ್ಳಿ. ಈಗ ಅತಿ ಘೋರ ಕಲಿಯುಗ ನಡೆಯುತ್ತಿದೆ. ಧರ್ಮದ ಹೆಸರಿನಲ್ಲಿ ಅಧರ್ಮ ತಾಂಡವವಾಡುತ್ತಿದೆ. ಹಿಂದೂಗಳು ಸಹ ತಮ್ಮ ಧರ್ಮವನ್ನು ಮರೆತು ದರ್ಗಾಗಳಿಗೆ ಹೋಗುತ್ತಿದ್ದಾರೆ, ಚರ್ಚ್ಗಳಿಗೆ ಹೋಗುತ್ತಿದ್ದಾರೆ. ಅಲ್ಲಿರುವ ಅನೇಕ ಭೂತ ಪ್ರೇತಗಳು ಇವರ ಹಿಂದೆ ಇವರ ಮನೆಯನ್ನು ಸೇರುತ್ತಿವೆ. ಸಾಯಿಬಾಬಾ ಮುಸಲ್ಮಾನ ಧರ್ಮದವರಾಗಿದ್ದು, ಇವರ ಮೂರ್ತಿಯು ಹಿಂದೂಗಳ ಬಹಳಷ್ಟು ಮಂದಿರಗಳಲ್ಲಿಟ್ಟು ಪೂಜಿಸಲಾಗುತ್ತಿದೆ. ಸಾಯಿಬಾಬಾನ ಮಂದಿರಕ್ಕೆ ಹಿಂದೂಗಳೇ ಹೋಗುತ್ತಾರೆ ಹೊರತು ಅನ್ಯ ಧರ್ಮಗಳು ಹೋಗುವುದಿಲ್ಲ. ಹಿಂದೂಗಳ ಬುದ್ಧಿಯು ಭ್ರಷ್ಟವಾಗಿದೆ. ಕಾರಣ ಇವರ ಮನೆಗಳಲ್ಲಿ ಅನೇಕ ಧರ್ಮದ ಆತ್ಮಗಳು ಸೇರಿಕೊಂಡಿವೆ. ಜನರ ಬುದ್ಧಿ ತಮೋಪ್ರಧಾನವಾಗಿ ಸತ್ಯವು ಅರಿಯದಂತಾಗಿದೆ. ಕಬೀರ ಪಂಥಿಯವರನ್ನು ಸಹ ನಾವು ಇಲ್ಲಿ ಹೆಸರಿಸಬಹುದು. ಒಟ್ಟಿನಲ್ಲಿ ಹಿಂದೂಗಳಲ್ಲಿ 35,000 ಸಂಪ್ರದಾಯಗಳು ಹುಟ್ಟಿಕೊಂಡಿವೆ. ಭೂಮಿಯ ಮೇಲೆ ಅನೇಕ ಧರ್ಮ ಮತ ಪಂಥಗಳು ಹುಟ್ಟಿಕೊಂಡು ಧರ್ಮ ಯುದ್ಧಗಳು ನಡೆಯುತ್ತಿವೆ. ಅನ್ಯ ಧರ್ಮಿಗಳು
ಬಲಹೀನ ಆತ್ಮ ಅಂದರೆ ಹಿಂದೂಗಳನ್ನು ಕನ್ವರ್ಟ್ ಮಾಡಿ ತಮ್ಮ ಧರ್ಮವನ್ನು ಹರಡುತ್ತಾ ಹೋದರು. ಸೂಕ್ಷ್ಮದಲ್ಲಿ ಅನ್ಯ ಧರ್ಮಗಳ ಆತ್ಮಗಳ ಸಂಖ್ಯೆ ಹೆಚ್ಚಾಗಿರುವುದರಿಂದ ಆ ಆತ್ಮಗಳು ಭೂಮಿಯ ಮೇಲೆ ಅತಿ ಹೆಚ್ಚಾಗಿ ತಮ್ಮ ಧರ್ಮವನ್ನು ಹರಡುವಂತೆ ಮಾಡುತ್ತಿವೆ. ಕಪ್ಪು ಜನಾಂಗದವರೇ ಇರಲಿ, ಬಿಳಿಯ ಜನಾಂಗದವರೇ ಇರಲಿ, ಭಾರತೀಯರೇ ಇರಲಿ, ವಿಶ್ವದ ಯಾವುದೇ ಖಂಡಗಳನ್ನು ನೀವು ತೆಗೆದುಕೊಂಡು ನೋಡಿ, ಇವರು ತಮ್ಮ ಧರ್ಮಕ್ಕೆ ಎಲ್ಲರನ್ನ ಕನ್ವರ್ಟ್ ಮಾಡುತ್ತಾ ಹೋಗುತ್ತಿದ್ದಾರೆ. ಚೈನಾ ಅಂತೂ ನಾಸ್ತಿಕ ದೇಶವಾಗಿದೆ. ಸುಮಾರು 150 ಕೋಟಿ ಜನ ನಾಸ್ತಿಕರಾಗಿದ್ದಾರೆ. ರಷ್ಯಾ ಕೂಡ ನಾಸ್ತಿಕವಾಗಿದ್ದು ಅಲ್ಲಿ ಸ್ವಲ್ಪ ಮಟ್ಟಿಗೆ ಮಂದಿರಗಳು, ಚರ್ಚ್ಗಳು, ಮಸ್ಜಿದ್ಗಳು ಎಲ್ಲದಕ್ಕೂ ಸ್ಥಾನವನ್ನು ಕೊಟ್ಟಿದ್ದಾರೆ. ಭಾರತದಲ್ಲಿಯೂ ಕೂಡ ನಾಸ್ತಿಕರಿದ್ದಾರೆ. ಆತ್ಮ ಪರಮಾತ್ಮ ಯಾವುದನ್ನೂ ಜನ ನಂಬುತ್ತಿಲ್ಲ. ಇಂತಹ ಆತ್ಮರ ಸಂಖ್ಯೆಯೇ ಬಹಳ ಹೆಚ್ಚಾಗಿ ಹೋಗಿದೆ. ಹೀಗಾಗಿ ಸೂಕ್ಷ್ಮ ಜಗತ್ತಿನವರು 3ನೇ ವಿಶ್ವ ಯುದ್ಧವನ್ನು ಮಾಡಿಸುತ್ತಿದ್ದಾರೆ. ಯುದ್ಧವಾದರೆ ಹೇಗೆ ರಕ್ಷಿಸಿಕೊಳ್ಳಬೇಕು ಎಂಬುದರ ಬಗ್ಗೆಯೂ ಸಹ ಜನ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಎಲ್ಲೆಡೆ ಮಾಯೆ ಆವರಿಸಿಕೊಂಡಿದೆ. ತಿನ್ನುವುದು, ಕುಡಿಯುವುದು, ಮೋಜು ಮಸ್ತಿ ಎಲ್ಲೆಡೆ ಇದೇ ನಡೆಯುತ್ತಿದೆ. ನಾಳೆಯನ್ನು ಯಾರು ಕಂಡಿದ್ದಾರೆ? ಇಂದು ಮಜವಾಗಿದ್ದರೆ ಅದೇ ಜೀವನ ಎನ್ನುತ್ತಿದ್ದಾರೆ ಜನ. ಇಂಥವರ ಸಂಖ್ಯೆ ಹೆಚ್ಚಾಗಿ ಹೋಗಿದೆ. ಆತ್ಮ ಪರಮಾತ್ಮನ ಜ್ಞಾನ ಯಾರು ಕೊಡುವವರೂ ಇಲ್ಲ, ತೆಗೆದುಕೊಳ್ಳುವವರೂ ಇಲ್ಲ, ಯಾರಿಗೂ ಅದು ಬೇಕಾಗಿಯೂ ಇಲ್ಲ. ಎಲ್ಲಿಯವರೆಗೆ ಮನುಷ್ಯ ತನ್ನನ್ನು ತಾನು ತಿಳಿದುಕೊಳ್ಳುವುದಿಲ್ಲವೋ ಅಂತ್ಯದಲ್ಲಿ ಅವನ ಸ್ಥಿತಿ ಚಿಂತಾಜನಕವಾಗಿ ಬಿಡುತ್ತದೆ. ಅನೇಕ ಧರ್ಮ ಸಂಪ್ರದಾಯದವರು ಪರಸ್ಪರ ಕಿತ್ತಾಡಿಕೊಂಡಿಯೇ ನಾಶವಾಗಲಿದ್ದಾರೆ. 3ನೇ ವಿಶ್ವ ಯುದ್ಧವಾದಾಗ ಎಷ್ಟು ಭಯಂಕರ ಪರಮಾಣು ಬಾಂಬ್ಗಳು ಸ್ಫೋಟವಾಗುತ್ತವೆ ಎಂಬುವ ಅಂದಾಜು ಯಾರಿಗೂ ಇಲ್ಲ. ಬಾಪೂಜಿಯವರು ಹೇಳುವುದೇನೆಂದರೆ, ಭಕ್ತಿ ಮಾರ್ಗದಲ್ಲಿ ಭಾವನೆಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ, ಹಾಗೂ ಜ್ಞಾನ ಮಾರ್ಗದಲ್ಲಿ ಆತ್ಮ ಪರಮಾತ್ಮನ ಜ್ಞಾನವಿರುತ್ತದೆ. ಆತ್ಮಸ್ವರೂಪರಾಗಿ ಪರಮಾತ್ಮನಿಂದ ಪವರ್ ಪಡೆಯುವುದರಿಂದ ಓರಾ ಸುದೃಢವಾಗುತ್ತದೆ. ಒಂದು ವೇಳೆ ನೆಗೆಟಿವ್ ಆತ್ಮಗಳು ನಮ್ಮ ಓರಾದಲ್ಲಿ ಬಂದರೆ ಅವುಗಳು ಮುಕ್ತವಾಗುತ್ತವೆ. ಹೀಗೆ ಜ್ಞಾನ ಮತ್ತು ಭಕ್ತಿಯಲ್ಲಿ ಬಹಳ ಅಂತರವಿದೆ. ಬಹಳ ಭಕ್ತಿ ಭಾವದಿಂದ ನಿಮ್ಮ ದೇವಿ ದೇವತೆಯರನ್ನು ಪೂಜಿಸಿದಾಗ ಅಥವಾ ಧ್ಯಾನಿಸಿದಾಗ ಫೋಟೋದಿಂದಲೂ ಸಹ ಪವರ್ ಸಿಗುತ್ತದೆ ಎನ್ನುತ್ತಾರೆ ಬಾಪೂಜಿಯವರು. ಇಂದಿಗೂ ಸಹ ದೇವಿ ದೇವತೆ ತಮ್ಮ ಭಕ್ತರಿಗೆ ಸಹಾಯವನ್ನು ಮಾಡುತ್ತಿದ್ದಾರೆ. ಆದರೆ ಇಂದು ವಿಧರ್ಮಿ ಆತ್ಮಗಳೇ ಮನೆಯಲ್ಲಿ ಕುಳಿತಿರುವುದರಿಂದ ಭಕ್ತಿ ಭಾವವೂ ಸಹ ಕಡಿಮೆಯಾಗಿ ಹೋಗಿದೆ. ಏಕೆಂದರೆ ವಿಧರ್ಮಿ ಆತ್ಮಗಳು ಮನೆಯಲ್ಲಿ ಕುಳಿತುಕೊಂಡು ಆ ಮನೆಯವರ ಭಕ್ತಿ ಭಾವಗಳನ್ನು ಕಡಿಮೆ ಮಾಡುತ್ತಿವೆ. ಅವುಗಳಿಗೆ ಪೂಜೆ ಪುನಸ್ಕಾರ ಮಾಡಲು ಅವಕಾಶವನ್ನು ನೀಡುತ್ತಿಲ್ಲ. ಹೀಗಾಗಿ ಜನ ಮಾಯೆಯಲ್ಲಿ ಬಿದ್ದು ಭಕ್ತಿ ಭಾವದಿಂದ ದೂರ ಸರಿಯುತ್ತಿದ್ದಾರೆ. ಭಾರತದಲ್ಲಿ ಕೇವಲ 1% ಆತ್ಮಗಳು ಮಾತ್ರ ಭಕ್ತಿಯನ್ನು ಮಾಡುತ್ತಿದ್ದಾರೆ ಎನ್ನುತ್ತಾರೆ ಬಾಪೂಜಿಯವರು. ಇನ್ನುಳಿದ ಎಲ್ಲ ಆತ್ಮರು ತೋರಿಕೆಯ ಭಕ್ತಿಯಲ್ಲಿದ್ದಾರೆ. ನಿಜವಾದ ಭಕ್ತಿಯಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಮನೋರೋಗಗಳು ದೂರವಾಗುತ್ತವೆ. ತಮ್ಮ ತಮ್ಮ ಇಷ್ಟ ದೇವತೆಗಳಲ್ಲಿ ಯಾರಿಗೂ ಸಹ ಈಗ ಶ್ರದ್ಧೆ ಭಕ್ತಿ ಅನ್ನುವುದು ಇಲ್ಲವಾಗಿದೆ. ನಮ್ಮ ಮಂದಿರಗಳನ್ನೆಲ್ಲ ಧ್ವಂಸ ಮಾಡುವಾಗ ನಮ್ಮ ದೇವಿ ದೇವತೆಯರು ಏಕೆ ನಮ್ಮನ್ನು ಕಾಪಾಡಲಿಲ್ಲ ಎಂದು ವಿದ್ಯಾವಂತ ಜನ ಪ್ರಶ್ನೆ ಮಾಡುತ್ತಾರೆ. ತಮ್ಮನ್ನು ತಾವು ಕಾಪಾಡಿಕೊಳ್ಳದ ದೇವಿ ದೇವತೆಗಳು ನಮ್ಮನ್ನೇನು ಕಾಪಾಡಿಯಾರು ಎಂದು ಜನ ಅಂದುಕೊಳ್ಳುತ್ತಾರೆ. ಎಲ್ಲೆಡೆ ಯುದ್ಧಗಳೇ ಕಾಣುತ್ತಿವೆ. ಹೀಗಾಗಿ ಜನ ನಾಸ್ತಿಕರಾಗುತ್ತಾ ಹೋಗುತ್ತಿದ್ದಾರೆ. ತಿನ್ನುವುದು, ಕುಡಿಯುವುದು, ಸುತ್ತಾಡುವುದು, ಮೋಜು ಮಸ್ತಿ ಇದು ಎಲ್ಲರಲ್ಲಿ ಹೆಚ್ಚಾಗಿ ಕಾಣಿಸುತ್ತಿದೆ. ಸಾಧು ಸಂತರು ಸಹ ಇಂದು ಒಳ್ಳೆಯ ಹೆಸರನ್ನು ಪಡೆದುಕೊಂಡಿಲ್ಲ. ಸನಾತನ ಧರ್ಮ ಬಹಳ ನಿರ್ಬಲವಾಗುತ್ತಾ ಹೋಗುತ್ತಿದೆ.
ಹಿಂದೂಗಳೇ ಹಿಂದೂಗಳ ವಿರೋಧಿಗಳಾಗುತ್ತಿದ್ದಾರೆ. ರಾಜಕೀಯದಲ್ಲೂ ಸಹ ಇದೇ ನಡೆಯುತ್ತಿದೆ. ಧರ್ಮದ ಹೆಸರಿನಲ್ಲಿ ಅಧರ್ಮ ತಾಂಡವವಾಡುತ್ತಿದೆ. ಭಕ್ತಿ ಭಾವಗಳಿಂದ ಜನ ದೂರ ಸರಿಯುತ್ತಿದ್ದಾರೆ. ಜನರಿಗೆ ದೇವತೆಗಳ ಮೇಲೆ ಭಕ್ತಿ ಇಲ್ಲ. ಮನುಷ್ಯ ತನ್ನ ಧರ್ಮವನ್ನು, ಅಂದರೆ ಮನುಷ್ಯ ಧರ್ಮವನ್ನು ಸಹ ಮರೆತಿದ್ದಾನೆ. ಭಕ್ತಿಯ ಫಲವಾಗಿ ಜ್ಞಾನ ಮಾರ್ಗವು ಸಿಗುತ್ತದೆ. ಭಕ್ತಿ ಮಾಡುತ್ತಾ ಮಾಡುತ್ತಾ ಬುದ್ಧಿಯು ಸತೋಪ್ರಧಾನವಾಗುತ್ತದೆ. ಭಕ್ತಿ ಎಂದರೆ ಮನೆಯಲ್ಲಿ ಫೋಟೋಗಳನ್ನು ಇಟ್ಟು ಭಕ್ತಿ ಮಾಡುವುದರಿಂದಲೂ ಸಹ ಅವರ ಬುದ್ಧಿ ಶುದ್ಧವಾಗಿ ಮನಸ್ಸಿನಲ್ಲಿ ಸಾತ್ವಿಕ ಭಾವನೆಗಳು ಮೂಡುತ್ತವೆ. ಆಗ ಮನಸ್ಸು ಆತ್ಮ ಪರಮಾತ್ಮನ ಜ್ಞಾನವನ್ನು ಪಡೆಯಲು ಹುಡುಕಾಟ ಮಾಡುತ್ತದೆ. ಈ ಜನ್ಮದಲ್ಲಿ ಭಕ್ತಿ ಮಾಡದಿದ್ದರೂ ಅನೇಕ ಜನ್ಮಗಳ ಭಕ್ತಿಯ ಫಲವಾಗಿ ಜ್ಞಾನ ದೊರೆಯುತ್ತದೆ. ಜ್ಞಾನಕ್ಕಾಗಿ ಆತ್ಮ ಎಲ್ಲೆಡೆ ಹುಡುಕಾಟ ನಡೆಸುತ್ತದೆ. ಅಂತ್ಯದಲ್ಲಿ ಅದಕ್ಕೆ ಜ್ಞಾನ ಪ್ರಾಪ್ತಿಯಾಗುತ್ತದೆ. ನಂತರ ಆತ್ಮ ಸಂಪೂರ್ಣವಾಗಿ ಜ್ಞಾನ ಮಾರ್ಗದೆಡೆಗೆ ಸಾಗಿ ಅಂತ್ಯದಲ್ಲಿ ಬೇಹದ್ ಜ್ಞಾನವನ್ನು ತಲುಪುತ್ತದೆ. ಅಂದರೆ ಬೇಹದ್ ಜ್ಞಾನ ಸಿಗುತ್ತದೆ. ತಮ್ಮ ಭಕ್ತರಿಗೆ ದೇವಿ ದೇವತೆಗಳು ತಮ್ಮ ಪವರನ್ನು ಕೊಡಲು ತಯಾರಿದ್ದಾರೆ. ಆದರೆ ಅವರ ಬಳಿ ಪವರ್ ಕ್ಷೀಣವಾಗಿದೆ. ಹಾಗೂ ಭಕ್ತಿ ಮಾರ್ಗದಲ್ಲಿಯೂ ಸಹ ಜನಕ್ಕೆ ಶ್ರದ್ಧೆ ಇಲ್ಲದಿರುವುದರಿಂದ ಭಕ್ತಿಯೂ ಸಹ ಕಡಿಮೆಯಾಗಿ ಹೋಗಿದೆ. ಹೀಗಾಗಿ ಅನೇಕ ಧರ್ಮ ಮತ್ತು ಸಂಪ್ರದಾಯಗಳು ಭಾರತಕ್ಕೆ ಬಂದವು ಮತ್ತು ಸನಾತನ ಧರ್ಮ ಬಲಹೀನವಾಗುತ್ತಾ ಹೋಯಿತು. ಭಾರತದಲ್ಲಿ ಧರ್ಮ ಪರಿವರ್ತನೆ ಬಹಳಷ್ಟು ನಡೆಯುತ್ತಿದೆ. ಧರ್ಮಗಳಲ್ಲಿ ಪರಸ್ಪರ ಸಂಘರ್ಷಗಳು ನಡೆಯುತ್ತಿವೆ. ಇದಕ್ಕೆ ಕಾರಣ ವಾಯುಮಂಡಲ ನೆಗೆಟಿವ್ ಆಗಿ ಹೋಗಿದೆ. ಈಗ ಕಲಿಯುಗ ನಡೆಯುತ್ತಿದೆ. ಉಸಿರಾಡುವ ಗಾಳಿಯಲ್ಲಿಯೂ ಸಹ ನೆಗೆಟಿವಿಟಿ ತುಂಬಿಕೊಂಡಿದೆ. ಜ್ಞಾನದಿಂದ ಇದನ್ನು ತಿಳಿದುಕೊಂಡಾಗ ಇದೆಲ್ಲವೂ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಒಟ್ಟಾರೆ ಮನೆಯಲ್ಲಿ ಫೋಟೋ ಆಗಿರಲಿ ಅಥವಾ ಮೂರ್ತಿಗಳೇ ಇರಲಿ, ಬೇರೆ ವಿಧರ್ಮಿ ಭೂತ ಪ್ರೇತ ಆತ್ಮಗಳು ಮನೆಯಲ್ಲಿ ಕುಳಿತುಕೊಂಡು ಅವುಗಳು ಫೋಟೋಗಳಲ್ಲಿ ಪ್ರವೇಶ ಮಾಡಿ ದೇವಿ ದೇವತೆಗಳ ರೂಪವನ್ನು ಧರಿಸಿ ಪೂಜಿಸುವವರಿಗೆ ಬುದ್ಧಿ ಭ್ರಮಣೆಯಾಗುವಂತೆ ಮಾಡುತ್ತಿವೆ. ಇಂದು ಇದೆಲ್ಲ ಬಹಳವೇ ನಡೆಯುತ್ತಿದೆ. ಅನೇಕ ದೇವಿ ದೇವತೆ ಇವರು ಅನೇಕ ರೂಪಗಳನ್ನು ತಳೆದಿದ್ದು ಅವರಲ್ಲಿಯೂ ಸಹ ಶಕ್ತಿಯು ಕ್ಷೀಣವಾಗಿ ಹೋಗಿದೆ. ಮಂದಿರಗಳಲ್ಲಿಯೂ ಸಹ ವಿಧರ್ಮಿ ಭೂತ ಪ್ರೇತಗಳು ಪ್ರವೇಶ ಮಾಡಿ ಮಂದಿರಗಳಲ್ಲಿ ಸಾಯಿಬಾಬಾನ ಫೋಟೋ ಮೂರ್ತಿಯನ್ನು ಇರಿಸುತ್ತಿವೆ. ವಿಶ್ವ ಹಿಂದೂ ಪರಿಷತ್ನವರು ಎಷ್ಟೇ ಕೇಳಿಕೊಂಡರೂ ವಿಧರ್ಮಿ ಆತ್ಮಗಳ ಫೋಟೋಗಳನ್ನು ಇಡುವುದನ್ನು ಜನ ಬಿಡುತ್ತಿಲ್ಲ. ಮಂದಿರಗಳಲ್ಲಿ ವಿಧರ್ಮಿಗಳ ಮೂರ್ತಿ ಇರುವುದರ ಹಿಂದೆ ಸೂಕ್ಷ್ಮವಾದ ಕಾರಣವಿದೆ. ಮನೆಗಳಲ್ಲಿ, ಮಂದಿರಗಳಲ್ಲಿ ಫೋಟೋ ಅಥವಾ ಮೂರ್ತಿ ಇರಿಸುವುದಷ್ಟೇ ಅಲ್ಲ, ವಿಧರ್ಮಿ ಆತ್ಮಗಳು ಅವುಗಳಲ್ಲಿ ಪ್ರವೇಶ ಸಹ ಮಾಡುತ್ತಿವೆ. ಹೀಗಾಗಿ ಸನಾತನಿಗಳ ಸಂಖ್ಯೆ ಕಡಿಮೆಯಾಗಿ ವಿಧರ್ಮಿಗಳ ಸಂಖ್ಯೆಯೇ ಹೆಚ್ಚಾಗುತ್ತಿದೆ. ಭಾರತದಲ್ಲಿ ವಿಧರ್ಮಿಗಳದ್ದೇ ರಾಜ್ಯವಾಗಿದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम